ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ತಮಗೆಲ್ಲ ಗೊತ್ತಿದೆ, ಇವತ್ತು ಏನು ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆಗೆ ಏನು ತಾವೆಲ್ಲರೂ ಕೂಡ ಆರ್ಆರ್ಗೆ ಅಂದರೆ ರಿನ್ಯೂವಲ್ಗೆ ಭಾಳ ಒಂದು ತೊಂದರೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಇದನ್ನು ಭಾಳ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ನಾನು 2.5 ವರ್ಷ ಆಯಿತು ಒಬ್ಬ ಸಚಿವನಾಗಿ. ಸುಮಾರು 66-67 ಇತ್ತು ಮುಂಚೆ ಕಂಡೀಷನ್ಸು. ಅದನ್ನು ಹೆಚ್ಚು ಕಮ್ಮಿ 40 ಹತ್ತಿರ ತಂದು, ಆದರೂ ಕೂಡ ಇನ್ನೂ ಕೆಲವು ಬೇಸಿಕ್ ನಿಮಗೆ ಏನು ತೊಂದರೆಗಳಿದ್ದಾವೆ ಅದಿನ್ನೂ ಕೂಡ ಬಗೆಹರಿಸೋಕ್ಕಾಗಲಿಲ್ಲ. ಅದು ಕಾರಣ ಸೇಫ್ಟಿಯಲ್ಲಿ ನಮ್ಮ PWD ಡಿಪಾರ್ಟ್ಮೆಂಟ್ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ವಿಚಾರನೂ ಕೂಡ. ಮತ್ತು ಸಮ್ಟೈಮ್ಸ್ ತಾವು ಕೂಡ ಹೇಳಿದ್ದೀರಿ ಸ್ವಲ್ಪ ಈ ಪ್ರೋಸೆಸ್ಸಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ. ಅದಕ್ಕೆ ನಿನ್ನೆ ನಾವು ಅಧಿವೇಶನದಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಒಂದು ಚರ್ಚೆನೂ ಕೂಡ ಎಲ್ಲ ಸದಸ್ಯರ ಎಲ್ಲರಿಗೂ ಕೂಡ ನೀವು ಚರ್ಚೆ ಮಾಡೋದಕ್ಕೆ ಹೇಳಿದೆ. ನಾನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂಥೇಳಿ ಈಗ ಸದನ ಸಮಿತಿಯನ್ನು ನಾವು ಮಾಡ್ತಕ್ಕಂಥದ್ದನ್ನು ನಾವು ಸದಸ್ಯರ ಸಮಿತಿಯನ್ನು ನಾವು ಮಾಡ್ತಾಯಿದ್ವಿ. ಅದಾದಮೇಲೆ ನಿಮಗೆ ಅದನ್ನು ಇನ್ನೂ ಹೆಚ್ಚು ಚರ್ಚೆಯೆಲ್ಲ ಆಗಿ ಅದನ್ನು ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲ. ನನ್ನ ಆಸೆ ಏನು ಅಂತ ಹೇಳಿದರೆ ಸಿಂಪ್ಲಿಫೈ ಆಗಬೇಕು. ನಾಳೆ ದಿವಸ ರಿನ್ಯೂವಲ್ ಅಂತ ಹೇಳಿದಾಗ ಅದೇ ನಿಮಗೆ ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ. ಅದು ನಾನು ಮಾಡಿರ್ತಕ್ಕಂಥಲ್ಲ, ಪಾರಂಪರಿಕವಾಗಿ ಬಂದುಬಿಟ್ಟಿದೆ, ಅದು ಇಷ್ಟು ವರ್ಷ ಬಂದಿರತಕ್ಕಂಥದ್ದು. ಸೊ ಅದರಲ್ಲಿ ಭಾಳ ವಿಭಿನ್ನವಾಗಿ ಚರ್ಚೆ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಿದೆ. ನಾನು ಇಷ್ಟು ಹೇಳಬಲ್ಲೆ, ನಿಮಗೆ ಯಾವುದೇ ಥರದ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಆಸೆ ತಮ್ಮಲ್ಲೂ ಕೂಡ ಏನಿದೆ, ಅದಕ್ಕೆ ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ನಿಮಗೆ ಆರ್ ಬಗ್ಗೆ, ಯಾಕೆಂದರೆ ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್. ಇದು ನೀವು ಪಾಠ ಹೇಳ್ಕೊಡೋದು ಬದಲು ಬರೀ ನಿಮ್ಮ ಜೀವನ ಇಡೀ ಬರೀ ಇದಕ್ಕೆ ಓಡಾಡ್ತಕ್ಕಂಥದ್ದು. ಅದರಲ್ಲಿ ಸಮಸ್ಯೆ ಉಂಟು ಏನಾಗ್ತಾ ಇದೆ ಅದನ್ನು ಈ ಸಮಿತಿ ಆದಮೇಲೆ, ಕಮಿಟಿ ಆದಮೇಲೆ ಅವ್ರು ಸುದೀರ್ಘವಾಗಿ ಏನು ಗೈಡೆನ್ಸ್ ಕೊಡ್ತಾರೆ ಅದನ್ನೆಲ್ಲ ನೋಡಿ, ಆಗು ಹೋಗುಗಳನ್ನು ನೋಡಿ, ನಿಮ್ಮ ಪರವಾಗಿ ನಿಮಗೆ ಯಾವುದೇ ತೊಂದರೆ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಇದೆ. ನನ್ನ ವೈಯಕ್ತಿಕವಾಗೂ ಕೂಡ ನನಗೆ ಆಸೆ ಇದೆ. ಅದನ್ನು ಆದಷ್ಟು ಬೇಗ ನಾವು ಮಾಡಿ ನಿಮಗೆ ಸಹಕಾರ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ. ಅಲ್ಲಿವರೆಗೂ ನಿಮಗೆ ಯಾವುದೇ ಥರದ ರಿನ್ಯೂವಲ್ಗಾಗಲಿ ಇದೆಲ್ಲದೂ ಕೂಡ ತೊಂದರೆ ಕೊಡ್ತಕ್ಕಂಥದ್ದಲ್ಲ, ತೊಂದರೆ ಕೊಡಬಾರ್ದು. ಯಾಕೆಂದರೆ ಮಕ್ಕಳಾಗಲೇ ನಿಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಅದು ನಾನೇನಾದರೂ ಇಂಥ ಸಮಸ್ಯೆ ತೊಂದರೆ ಆದಾಗ ಮಕ್ಕಳಿಗೆ ತೊಂದರೆ ಆಗ್ತದೆ, ಎಜುಕೇಷನ್ ಸಿಸ್ಟಮಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಿಮಗೆ ಯಾವುದೇ ಥರದ ತೊಂದರೆ Polampo.
ಖಾತಾ ಬಿ ಖಾತಾ ಅಂತ ಸರ್ಕಾರದಲ್ಲಿ ಆದೇಶ ಮಾಡಿತ್ತು. ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ನಮ್ಮ ಸದಸ್ಯರಿಗೆಲ್ಲ ತಿಳಿಸಿ ಈ ಸಭೆಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಖಾತಾ ಮಾಡಬೇಕು, ಎ ಖಾತಾ ಯಾವುದು, ಬಿ ಖಾತಾ, ಊರು ಒಳಗಡೆ ಊರು ಆಚೆಗಡೆ ಇದೆಲ್ಲ ನಮ್ಗೆ ಮುಂದಿನ ಮಾಹಿತಿ ಇದೆ. ಅದ್ರ ಮಾಹಿತಿ ಅವ್ರು ತಿಳಿಸ್ಬೇಕಂತ ನಾವು ಸಭೆ ಕರೆದಿದ್ದೀವಿ. ಅದರಲ್ಲೇ 15 ಹಣಕಾಸಿಂದ ಅಮೌಂಟ್ ಬಂದಿಲ್ಲ. ಇರೋದರಲ್ಲೇ ನಾವು ಯಾವ ರೀತಿ ನಾವು ಕುಡಿಯುವ ನೀರು ಬಗ್ಗೆ ಆದ್ಯತೆ ಮಾಡಬೇಕು. 4 ಕೋಟಿ ಫಿಲ್ಟರ್ ಬಂದು ಕೆಟ್ಟೋಗಿತ್ತು. ಅದಕ್ಕೆ ನಾವು ಎಲ್ಲ ಊರಿನಲ್ಲಿ ಕರೆದು ಎಲ್ಲ ಯಾವ ಊರಲ್ಲಿ ದುರಸ್ತಿ ಚೆನ್ನಾಗಿದೆ, ಯಾವ ಊರಲ್ಲಿ ಚೆನ್ನಾಗಿಲ್ಲ ನಮ್ಮ ವಿಷಯ ತಿಳಿಸಿದ್ರೆ ಅದನ್ನು ಅಷ್ಟು ಜರೂರಾಗಿ ಬೇಗ ಕ್ರಮ ತಗೋಬೇಕು. ಯಾಕಂದರೆ ಕುಡಿಯುವ ನೀರು ಸ್ವಚ್ಛತೆ ಇದೆ, ಅದ್ರ ಬಗ್ಗೆ ಅರಿವು ಮೂಡಿಸಿ ಆಮೇಲೆ ಓದಿದ ಸಭೆಯಲ್ಲಿ ನಾವು ಒಂದು ಬಾರ್ ವಿಷಯದಲ್ಲಿ ಏನು CL2 ಅಂತ ಅದು ಬಂದು ಬಾರ್ ಅಂದರೆ ಅದು ಬಂದು ಅಲ್ಲಿ ಕುಡಿಯೋದಂದಿಲ್ಲ, ಅದ್ರ ಮುಂದೆ ಅವ್ರು ತಗೊಂಡು ಮಾತಾಡುವಂಥ ಆಮೇಲೆ ಗೊತ್ತು MRP ಅಂತ ನಾವು ಆಮೇಲೆ ವಿಷಯ ಗೊತ್ತಾಯಿತು. ಅದರಿಂದ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟು ನಮ್ಮದೇನು ಅಭ್ಯರ್ಥಿ ಸರ್ಕಾರದಲ್ಲಿ ಆದೇಶ ಏನಿದೆ ಅದು ಕಟ್ಟ ನಡೆಸ್ಕೊಂಡು ನಾವು ಒಮ್ಮತದಿಂದ ಕೊಟ್ಟಿದ್ವಿ. ಮಾಡ್ಕೊಡಕ್ಕೆ ನಾವೇನಿಲ್ಲ, CL2 ನಾವು ಬಂದ್ಬಿಟ್ಟು ನಾವು ಮಾಡ್ಕೊಡಕ್ಕೆ ನಾನೇನು ಅಧಿಕಾರ ಇಲ್ಲ. ನಮ್ದೇನಂದ್ರೆ ಅದಕ್ಕೆ ಅಭ್ಯರ್ಥಿ ಏನಂತ ನಾವು ಕೊಟ್ಟಿದ್ದೀವಿ ಅಷ್ಟೇ. ಅದಕ್ಕೆ ಅಬ್ಸರ್ವೇಷನ್ ಎಲ್ಲ ಸದಸ್ಯರು ಒಮ್ಮತದಿಂದ ಹೇಳಿದ್ದಕ್ಕೆ ನಾವು ಹೇಳ್ತೇವೆ. 14 ಆಮೇಲೆ ಇನ್ನೊಂದು ಅಂದರೆ ಹೊಸ ಕಟ್ಟಡಕ್ಕೆ ದಾನಿ ಕೊಟ್ಟಿದ್ದಾರೆ. ಅದು ಮುಂದ್ಗಡೆ ಒಂದು 3 ಗುಂಟೆ ಅಷ್ಟು ಹೆಚ್ಚುವರಿಯಾಗಿತ್ತು ಬೇರೆಯವ್ರದ್ದು. ಅದಕ್ಕೆ ಅವರು ಇದ್ದುಕೊಂಡು ಅದನ್ನು ನಮಗೆ ಕೊಡಿ ಎಂದು ಬಳಸ್ಕೊಳ್ಳಿ, ಮಿಕ್ಕಿದ್ದನ್ನು ಅದಾದಮೇಲೆ ಕಡ ಬರ್ತದೆ ಪರಿಹಾರ ನಮಗೆ ಬೇರೆ ಕಡೆ ನಮ್ಗೆ ಕೊಡಿಸಿ ಅಂತ ನಮಗೆ ಒಂದು ಲೆಟರ್ ಕೊಟ್ಟಿದ್ರು. ಇಲ್ಲೇ ನಮ್ಮ ಪಂಚಾಯತ್ ಹೊಸ ಕಟ್ಟಡ ಅದಕ್ಕೂ ಮಾತಾಡಿಬಿಟ್ಟು ನಾವೇನೋ ನಮಗೆ ಜಮೀನು ಕೊಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ, ನಿಮ್ಗೆ ನಾವು ರೆಕಮೆಂಡ್ ಮಾಡ್ತೀವಿ, ಏನೋ ತಹಸೀಲ್ದಾರ್ಗೆ ಆಗಲಿ ಸರ್ಕಾರಕ್ಕೆ ಡಿ ಸಿ ಅವ್ರಿಗೆ ನಾವು ರೆಕಮೆಂಡ್ ಮಾಡ್ತೀವಿ, ಅದು ಕೊಟ್ಟರೆ ನೀವು ತಗೊಳ್ಬೋದು ಅಂತ ಅದನ್ನು ಅವರು ನಮಗೆ ವಶಕ್ಕೆ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ಅದು ಒಂದು ಸಬ್ಜೆಕ್ಟ್ ಮಾಡಿ ನಾವು ಅಂತಿಮವಾಗಿ ಮಾಡಿದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.